ರಾಜ್ಯ ಬಿಜೆಪಿಯಲ್ಲೂ ಸಂಚಲನ, ಶಕ್ತಿ ಪ್ರದರ್ಶನ. ಇನ್ನು ಮಾಸ್ ಲೀಡರ್ ಯಡಿಯೂರಪ್ಪಗೆ ಅಭಿಮಾನೋತ್ಸವ. ರಾಜ್ಯ ಬಿಜೆಪಿಯಲ್ಲೂ ಸಂಚಲನ, ಮಾಸ್ ಲೀಡರ್ ಯಡಿಯೂರಪ್ಪಗೆ ಅಭಿಮಾನೋತ್ಸವ. ಮಧ್ಯ ಕರ್ನಾಟಕದಲ್ಲಿ ಮೇ 9ಕ್ಕೆ ಮೊಳಗಲಿದೆ ಕಹಳೆ. ಅಭಿಮಾನೋತ್ಸವಕ್ಕೆ ಈಗಿನಿಂದಲೇ ಭರ್ಜರಿ ತಯಾರಿ. ಘಟಾನುಘಟಿಗಳ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಲಿದೆ ವೇದಿಕೆ. ಚಿತ್ರದುರ್ಗದಲ್ಲಿ ವೇದಿಕೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮ. ಮೇ 9ಕ್ಕೆ ದುರ್ಗದಲ್ಲಿ ಬಿಎಸ್ವೈಗೆ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಅಮಿತ್ ಶಾಗೆ ರಾಜ್ಯ ಬಿಜೆಪಿ ಆಹ್ವಾನ. ರಾಜ್ಯಾದ್ಯಂತ 10 ಲಕ್ಷ ಜನ ಸೇರಿಸುವ ಟಾರ್ಗೆಟ್ ನೀಡಲಾಗಿದೆ. ಬಿಜೆಪಿ ಹಾಲಿ ಮಾಜಿ ಶಾಸಕರು, ಸಂಸದರಿಗೆ ಟಾಸ್ಕ್ ನೀಡಲಾಗಿದೆ. ಎಲ್ಲಾ ಸಮುದಾಯಗಳ ಸ್ವಾಮೀಜಿಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ರೆಬಲ್ಸ್ಗೆ ಅಮಿತ್ ಶಾ ಎದುರೇ ಕೊಡ್ತಾರ ಟಕ್ಕರ್? ಹಾಗಾದ್ರೆ 2028ಕ್ಕೆ ಈ ವೇದಿಕೆಯಿಂದಲೇ ಅಮಿತ್ ಶಾ ಸಂದೇಶ. ವಿಜಯೇಂದ್ರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ನಾಯಕತ್ವವನ್ನ ಗಟ್ಟಿ ಮಾಡುವ ಬಗ್ಗೆ ಕೂಡ ಮೆಸೇಜ್ ರವಾನೆ ಮಾಡ್ತಾರೆ. ಯಾಕೆಂತಂದ್ರೆ ವಿಜಯೇಂದ್ರ ಅವರಿಗೆ ಇವರು ರಾಜ್ಯಾಧ್ಯಕ್ಷ ಪಟ್ಟವನ್ನ ನೀಡಿದಾಗಿನಿಂದಲೂ ಕೂಡ ಕೆಲವೊಂದಿಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇತ್ತು. ಯಾಕೆಂತಂದ್ರೆ ಪಕ್ಷದಲ್ಲಿ ಸಾಕಷ್ಟು ಅನುಭವಿಗಳಿದ್ದಾರೆ, ಜೊತೆಗೆ ಹಿರಿಯರಿದ್ದಾರೆ. ಅಂಥದ್ರಲ್ಲಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿದ್ದು ಸರಿಯಿಲ್ಲ ಎಂಬ ಭಿನ್ನಾಭಿಪ್ರಾಯಗಳು ಕೂಡ ಬಿಜೆಪಿಯಲ್ಲಿ ವ್ಯಕ್ತವಾಗ್ತಾ ಇತ್ತು. ಹಾಗಾಗಿ ಈ ಒಂದು ಅಭಿಮಾನೋತ್ಸವದ ಒಂದು ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಸ್ಥಾನವನ್ನ ಗಟ್ಟಿ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಮೇ 9ಕ್ಕೆ ದುರ್ಗದಲ್ಲಿ ಒಂದು ಬಿಎಸ್ವೈಗೆ ಅಭಿಮಾನೋತ್ಸವವನ್ನ ನೆರವೇರಿಸಲಾಗುತ್ತೆ. ಹಾಗಾಗಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕೇವಲ ಇದು ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಇದರ ಜೊತೆಗೆ ಶಕ್ತಿ ಪ್ರದರ್ಶನ ಮಾಡಲಿಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಂದು ವೋಟ್ ಬ್ಯಾಂಕ್ ಅನ್ನ ಸಂಗ್ರಹ ಮಾಡಲಿಕ್ಕೆ ಈಗ 2028ರ ಚುನಾವಣೆಗೆ ಈಗಿನಿಂದಲೇ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಲಿಂಗಾಯತ ಮತಗಳನ್ನ ಒಂದು ಸೇರ್ಪಡೆ ಮಾಡಲಿಕ್ಕೆ ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಏನ್ ವಿಜಯೋತ್ಸವ ಇದೆ ಅಂದ್ರೆ ಅಭಿಮಾನೋತ್ಸವ ಇದೆ. ಈ ಒಂದು ಅಭಿಮಾನೋತ್ಸವದಲ್ಲಿ ಘಟಾನುಘಟಿ ನಾಯಕರು ಕೂಡ ಆಗಮಿಸ್ತಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಮಿತ್ ಶಾಗೆ ಆಲ್ರೆಡಿ ರಾಜ್ಯ ಬಿಜೆಪಿ ಆಹ್ವಾನ ಕೂಡ ನೀಡಿದೆ. ಇನ್ನು ರಾಜ್ಯಾದ್ಯಂತ 10 ಲಕ್ಷ ಜನರನ್ನ ಸೇರಿಸಲೇಬೇಕು ಅಂತ ಟಾರ್ಗೆಟ್ ಕೂಡ ನೀಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.